ಬೊಮ್ಮಾಯಿಯವರು ಅಧ್ಯಕ್ಷಗಿರಿ ಪಡೆಯೋದು ಅವ್ರಿಗೂ ಬೇಡ ಆಗಿದೆ. ಅದು ಅಷ್ಟು ಸಾಮರ್ಥ್ಯ ಅವ್ರನ್ನೆಲ್ಲೇನೋ ಅನ್ನುವಂಥ ಮಾನಸಿಕ ಸ್ಥಿತಿ. ಹೀಗಾಗಿ ಬೊಮ್ಮಾಯಿಯವರು ಫ್ರಂಟಿಗೆ ಬಂದ ಹೋರಾಟ ಮಾಡಲಾರ, ಎಲ್ಲರೂ ಗೆರಿಲ್ಲಾ ವಾರ ಹೊಡೆದು ಓಡೋಗಿಬಿಡೋದು ಶಿವಾಜಿಯವರ ಒಂದು ತಂತ್ರಗಾರಿಕೆ. ಅದನ್ನು ಈ ಏನಪ್ಪ ಅಂತಂದ್ರೆ ತಟಸ್ಥ ಬಣದವರು ಉಪಯೋಗ ಮಾಡ್ತಾಯಿದ್ದಾರೆ. ಹೀಗಾಗಿ ಯಡಿಯೂರಪ್ಪನವ್ರಿಗೆ ಇವತ್ತು ವಿರೋಧಿ ಬಣದಕ್ಕಿಂತ ಹೆಚ್ಚಿಗೆ, ಯಾಕಂದರೆ ವಿರೋಧಿ ಬಣದವ್ರು ಈಗಾಗಲೇ ಹಣದ್ದಾರೆ. ಅವರು ಯಡಿಯೂರಪ್ಪನವರ ಒಂದು ಅತ್ಯಂತ ಪ್ರಬಲ ಒಂದು ಏನಂತೀನಿ ಹೊಡೆದಿಂದಾಗ ಎತ್ತಾಳು ಹೊರಗೆ ಹೋಗಿದ್ದಾರೆ ಅನ್ನೋದು ಅಷ್ಟು ಸತ್ಯದ. ಉಳಿದವ್ರಿಗೆ ಭಯ ಅದ, ನಮ್ಮಲ್ಲಿ ಯಾವ ಕಿತ್ತು ಹಾಕ್ತಾರೋ ಗೊತ್ತಿಲ್ಲಪ್ಪ ಅನ್ನೋದು. ಅದಕ್ಕೆ ಯಡಿಯೂರಪ್ಪನವ್ರಿಗೆ ವಿರೋಧಿ ಬಣಕ್ಕಿಂತ ಹೆಚ್ಚು ಭಯ ಇರೋದು ತಟಸ್ಥ ಬಣದ್ದು. ಇದು ವಿಜೇಂದ್ರವ್ರಿಗೂ ಗೊತ್ತದ. ಹೀಗಾಗಿ ಈ ಒಂದು ತಟಸ್ಥ ಬಣದ ಮನಸ್ಸನ್ನು ಗೆಲ್ಲಬೇಕು, ಅವ್ರಿಗೆ ಭೇಟಿ ಆಗಬೇಕು, ಕನ್ವಿನ್ಸ್ ಮಾಡಬೇಕು, ನೀವು ಹೇಳಿದಂಗೆ ಕೇಳ್ತೀನಿ ಅಂತ ಹೇಳಬೇಕು ಅನ್ನುವ ಹಂತಕ್ಕೆ ಬಂದಿದ್ದಾರೆ ವಿಜೇಂದ್ರವರು. ಆ ಹಂತಕ್ಕೆ ತಂದಿರಿಸಿದ್ದಾರೆ ಯಡಿಯೂರಪ್ಪನವರು. ಯಾಕಂದರೆ ಅವ್ರು ಬಗ್ಗೋದು ಎದಕ್ಕಪ್ಪ ಅಂದ್ರೆ ನಯ ವಿನಯಕ್ಕೆ ಕಾಲು ಬೆಳೆಸ್ಕೊಳ್ಳೋದಕ್ಕೆ ಅಂತ ಒಂದು ತರ್ಕ. ಆ ದಿಶೆಯಲ್ಲೇ ಯಡಿಯೂರಪ್ಪನವ್ರು ಒಳ್ಳೆಯ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಆದರೆ ಅದನ್ನು ಅವ್ರು ಒಪ್ಕೊಳ್ತಾರಾ ಅನ್ನುವಂಥ ಮತ್ತೊಂದು ಪ್ರಶ್ನೆ ಅದು ಇಲ್ಲಂತಲ್ಲ. ಸರ್ ನಾವು ಅವ್ರ ಪ್ರಯತ್ನ ಮಾಡಿದ್ರೆ ಆಗ್ತೀವಪ್ಪ ಈ ಸಲ ಅಂತೇಳಿ. ಯಾಕಂದ್ರೆ ಸೀನಿಯರ್ಸ್ ಯಾರು ಉಳಿದಿಲ್ಲ. ಈಗ ನಮ್ಮ ಬೊಮ್ಮಾಯಿಯವ್ರನ್ನ, ಸದಾನಂದ ಗೌಡರನ್ನ ಬಿಟ್ಟರೆ ಈಗ ನಾವು ಅಂದರೆ ಯಾಕೆ ನೋಡಬಾರ್ದು ಅನ್ನುವಂಥ ಚಿಂತೆ ಅವ್ರಿಗೆ ಶುರುವಾಗ್ಯದ. ಹೀಗಾಗಿ ಇವತ್ತು ವಿಜೇಂದ್ರವ್ರಿಗೆ ಈಗಾಗಲೇ ಘೋಷಣೆ ಆಗಿಬಿಡ್ತಿತ್ತೋ ಏನೋ. ಯಾಕೆಂದರೆ ವಿರೋಧಿ ಬಣದಲ್ಲಿ ರಾಜ್ಯದ ನಾಯಕತ್ವವನ್ನು